ಯಾಕಂದ್ರ ಏನಾದ್ರಿ ಗುರುಗಳ ಇದೇ ಅರಿಕೇರಿ ಒಳಗೆ ಹುಟ್ಟಿ ಸಿದ್ದಪ್ಪ ಮಹಾರಾಜ ಅನ್ನುವಂತ ನಾಮವನ್ನ ತಗೊಂಡ ಹೌದು ಲಕ್ಷ್ಮಣ ಮುತ್ಯನ ಬಳಿ ಹೋಗಿ ಏನಕ್ಕೆ ಹೇಳ್ತಾನ ಲಕ್ಷ್ಮಣ ಮುತ್ಯನ ಬಳಿ ಹೋಗಿ ಅರಿಕೇರಿ ಸಿದ್ದಪ್ಪ ಮುತ್ಯ ಅಲ್ಲ ಅರಿಕೇರಿ ಸಿದ್ದಪ್ಪ ಮುತ್ಯಾಗ ಲಕ್ಷ್ಮಣ ಸಿದ್ಧನಿಗೆ ಹೇಳಿದತ್ತ ಯಾರತ್ ಹೇಳಿದ್ರಿಪ್ಪ ಸಿದ್ಧ ಮುಮ್ಮೆತ್ತಿ ಗುಡ್ಡದ ಮೇಲೆ ಹೋಗಿ ಅಲ್ಲೇ ವಾಸ ಮಾಡು ಸಿದ್ಧಾನಿ ಅಲ್ಲೇ ವಾಸ ಮಾಡು ಬಿಸಲಾಗಿ ನಿಂತವ ನೆರಳಾಗ ಕರಿ ನೆರಳಿಗೆ ಬಂದು ನಿಂತವ್ರಿಗೆ ಒಂದು ನಿತ್ಯನಿಗೆ ನೀರು ಕೊಡು ಹತ್ತು ಬಂದವ್ರಿಗೆ ಒಂದು ತುತ್ತು ಅನ್ನ ಹಾಕು ಅನ್ನ ಹಾಕ ಸಿದ್ದಣ್ಣ ಮುಂದೆ ಗಂಗಿ ನಡುವೊಳಗೆ ಹುಟ್ಟಿ ಇದೇ ಒಂದು ಕೆಟ್ಟ ಕಲಿಯುವುದಾಗ ನಾನೇ ಪ್ರತಿ ರೂಪಾಯಿ ಹುಟ್ಟಿ ಬರ್ತೀನಿ ನೀನೇ ಮತ್ತೊಂದು ಅವತಾರವನ್ನ ತಾಳಿ ನಿನ್ನ ಮುಮ್ಮತ್ತಿ ಕಟ್ಟ ಅನ್ನುವಂತ ಬಂಗಾರ ಗುಡ್ಡಕ್ಕೈತಿ ನಿನ್ನ ಕೈ ಮ್ಯಾಗ ಹೇಳಿದ ಲಕ್ಷ್ಮಣ ಸಿದ್ದಪ್ಪ ಮುತ್ಯ ಹೌದ್ರಿಪ್ಪ ಅದೇ ಅರಿಕೇರಿ ಸಿದ್ದಪ್ಪ ಮುತ್ಯನ ಎರಡನೇ ಅವತಾರವನ್ನ ತಾಳಿ ಸೊಲ್ಲಾಪುರ ಜಿಲ್ಲಾ ದಕ್ಷಿಣ ತಾಲೂಕ ಮಂದ್ರೂಪ ಊರೊಳಗೆ ಹುಟ್ಟಿ ಬಂದ್ರು ನಮ್ಮ ಗುರು ಮದಗೊಂಡ ಮಾರಾದ್ರು ಹೌದು ಹೆಂಗ ಅವರು ನಡೆದು ಬಂದಿರುವಂತ ಮದಗೊಂಡ ಮಾರಾದ್ರು ಈ ಮುಮ್ಮೆತ್ತಿ ಕಡ್ಡ ಅನ್ನುವಂತ ಬಂಗಾರ ಗುಡ್ಡ ಮಾಡಿ ಹೌದು ಅನ್ನ ಸಿಗಲಾರಂತ ಜಾಗದಾಗ ಹಾಲಿನ ಹೊಳೆ ತುಪ್ಪದ ಹೊಳೆಯನ್ನು ಹರಿಸಿ ಈ ಜಗತ್ತಿನೊಳಗ ಎರಡನೇ ಅಮೋಘ ಚಿಂತನಿಸಿಕೊಂಡು ಆದ್ರು ಮನವಿ ಮದಗೊಂಡ ಮುತ್ಯ ಅವರು ಆ ಮನವಿಯ ಮದಗೊಂಡೇಶ್ವರ ಅಪ್ಪಾಜಿಯವರ ಪಾದಕ್ಕೆ ಕೂಡ ಹೌದು ದೀರ್ಘ ದಂಡ ಪ್ರಣಾಮಗಳನ್ನ ಸಮರ್ಪಿಸಿಕೊಂಡು ಆ ಮಠದ ಪೀಠಾಧಿಪತಿಗಳಾಗಿರ್ತಕ್ಕಂಥ ಅವ್ರು ಯಾರಿಪ್ಪ ಯಾಕಂದ್ರೆ ಮನವಿಯ ಮದಗೊಂಡ ಮಹಾರಾಜ ಆಗಿ ಹೋದ್ರು ಕೂಡ ಇವತ್ತಿಗೆ ಮದಗೊಂಡ ಮುತ್ಯ ಇನ್ನೂನು ಅದಾನ ಅಂತ ಕಣ್ಣಿಗೆ ಕಾಣಲಾತವ್ರ ಅಪರಾವತಾರ ಅದಕ್ಕೆ ಹೇಳ್ಯಾರವರು ಏನಂತ ಸತ್ಯ ಚರಣರು ಸತ್ತಾರ ಅನಬೇಡ ಹೌದು ಹುಟ್ಟ್ಯಾರ ಮತ್ತೊಂದು ಅವತಾರ ಸತ್ಯ ಶರಣರು ಎಂದಿಗೆ ಸತ್ತಿಲ್ಲ ಕುತ್ತಾರ ಮೌನಾಗಿ ಪ್ರಸಂಗ ಬಂದಾಗ ಪಾವಾಡ ಮಾಡಿ ತೋರಿಸಾರಿ ಜನರಿಗೆ ಅಮೋಘ ಹುಟ್ಟಬೇಕಂತಿಲ್ಲ ಅಮೋಘ ಇನ್ನೊಂದು ರೂಪದಾಗ ಬರ್ತಾನೆ ಮನವಿ ಮನಗೊಂಡ ಮುತ್ಯಾನ